टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇತಿಹಾಸ ಚೆನ್ನೈ ತವರಲ್ಲೇ ಚೆನ್ನೈ ತಂಡವನ್ನ 17 ವರ್ಷಗಳ ಬಳಿಕ ಚೆಂಡಾಡಿ ಗೆದ್ದಂತಹ ಇತಿಹಾಸ ಇದು. ನಿನ್ನೆ ಚೆಪಾಕ್ ಸ್ಟೇಡಿಯಂನಲ್ಲಿ ಜಿದ್ದಾಜಿದ್ದಿನ ಕ್ರಿಕೆಟ್ ಕದನಕ್ಕಿಳಿದಂತಹ ಆರ್ಸಿಬಿ ಎದುರಾಳಿ ಸಿಎಸ್ಕೆಯನ್ನ ಬಗ್ಗು ಬಡಿತು. ಆರ್ಸಿಬಿ ಪರ ಅಬ್ಬರಿಸಿದಂತಹ ರನ್ ಧೀರ ಯಾರು? ಚೆನ್ನೈ ಆಟಗಾರರ ಬೆವರಿಳಿಸಿದ ಹೇಗೆ ಪಾಟಿದಾರ್ ಪಡೆ? ನೋಡೋಣ ಬನ್ನಿ. ಹದಿನೇಳು ವರ್ಷ ಸರಿಯಾಗಿ ಹೇಳೋದಾದ್ರೆ 6155 ದಿನ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ 6155 ದಿನಗಳ ಬಳಿಕ ಆರ್ಸಿಬಿ ಬಗ್ಗು ಬಡಿದಿದೆ. ಸಿಎಸ್ಕೆ ಆರ್ಸಿಬಿ ಎರಡು ತಂಡಗಳು ಟೂರ್ನಿಯ ಎರಡನೇ ಪಂದ್ಯವನ್ನ ಚೆನ್ನೈನ ಚೆಪಾಕ್ ಮೈದಾನದಲ್ಲಿ ಆಡಿದ್ವು. ಟಾಸ್ ಗೆದ್ದ ಸಿಎಸ್ಕೆ ಫೀಲ್ಡಿಂಗ್ ಆಯ್ದುಕೊಳ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಗೆ ಓಪನರ್ ಫಿಲ್ ಸಾಲ್ಟ್, ಕೊಹ್ಲಿ ಜೋಡೆತ್ತಿನ ಆಟ ಅತ್ಯುತ್ತಮ ಆರಂಭವನ್ನ ತಂದುಕೊಡ್ತು. ಫಿಲ್ ಸಾಲ್ಟ್ 16 ಬಾಲ್ಗಳಲ್ಲಿ 1 ಸಿಕ್ಸರ್, 5 ಬೌಂಡರಿ ಮೂಲಕ 32 ರನ್ ಗಳಿಸಿದ್ರೆ, ಕಿಂಗ್ ಕೊಹ್ಲಿ 1 ಸಿಕ್ಸರ್, 2 ಬೌಂಡರಿ ಸಹಿತ 31 ರನ್ ಗಳಿಸಿ ಔಟ್ ಆದ್ರು. ಕೊಹ್ಲಿ ಬಳಿಕ ರನ್ ಬೇಟೆಯಾಡಿದ್ದು ರಜತ್ ಪಾಟಿದಾರ್. ಕ್ಯಾಪ್ಟನ್ ಆಟ ಹೇಗಿರ್ಬೇಕು ಅಂತ ತೋರಿಸಿಕೊಟ್ರು. 3 ಅಮೋಘ ಸಿಕ್ಸರ್, 4 ಬೌಂಡರಿಗಳನ್ನ ಬಾರಿಸೋ ಮೂಲಕ 32 ಬಾಲ್ಗಳಲ್ಲಿ ಆಕರ್ಷಕ ಅರ್ಧ ಶತಕದೊಂದಿಗೆ 51 ರನ್ ಚಚ್ಚಿದ್ರು. ಇನ್ನು ಡೆತ್ ಓವರ್ ನಲ್ಲಿ ಬ್ಯಾಟ್ ಬೀಸಿದ ಆರ್ಸಿಬಿ ದೈತ್ಯ ಟಿಮ್ ಡೇವಿಡ್ ಹ್ಯಾಟ್ರಿಕ್ 6 ನೊಂದಿಗೆ ಕೇವಲ 8 ಬಾಲ್ಗಳಲ್ಲಿ 22 ರನ್ ಸಿಡಿಸಿ ಅಬ್ಬರಿಸಿದ್ರು. ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಆರ್ಸಿಬಿ 196 ರನ್ ಗಳಿಸಿತು. $197 ರನ್ ಸವಾಲು ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆರ್ಸಿಬಿ ಸ್ಟಾರ್ ಬೌಲರ್ ಹೇಜಲ್ವುಡ್ ಆಘಾತ ನೀಡಿದ್ರು. ರಾಹುಲ್ ತ್ರಿಪಾಠಿ, ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತು ರವೀಂದ್ರ ಜಡೇಜಾ ವಿಕೆಟ್ ಕಿತ್ತು ಸಂಭ್ರಮಿಸಿದ್ರು. ಇನ್ನು 25 ರನ್ ಸಿಡಿಸಿ ಕ್ರೀಸ್ನಲ್ಲಿ ಸೆಟ್ ಆಗಿದ್ದ ಜಡೇಜಾ ಹಾಗೂ 19 ರನ್ ಗಳಿಸಿದ್ದ ಶಿವಂ ದುಬೆ ವಿಕೆಟ್ ಕಿತ್ತೆಸೆದು ಯಶ್ ದಯಾಲ್ ಪಂದ್ಯಕ್ಕೆ ತಿರುವು ಕೊಟ್ರು. ಸಿಎಸ್ಕೆ ಪರ ರಚಿನ್ ರವೀಂದ್ರ 41 ರನ್ ಗಳಿಸಿದ್ದು ಬಿಟ್ರೆ ಮತ್ಯಾವ ಆಟಗಾರನು 30 ರನ್ ಗಡಿ ದಾಟಿಲ್ಲ. ಹೀಗೆ ಚೆನ್ನೈ ನೆಲದಲ್ಲೇ ಧೋನಿ ಪಡೆಯನ್ನ 146 ರನ್ಗಳಿಗೆ ಕಟ್ಟಿಹಾಕಿದ ಆರ್ಸಿಬಿ 50 ರನ್ಗಳ ಭರ್ಜರಿ ಜಯ ದಾಖಲಿಸಿತು. ಜವಾಬ್ದಾರಿಯುತ ಅರ್ಧಶತಕ ಸಿಡಿಸಿದ ಪಾಟಿದಾರ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಾಚಿಕೊಂಡ್ರು. ಈ ಮೂಲಕ ಸತತ 2ನೇ ಪಂದ್ಯ ಗೆದ್ದು 4 ಅಂಕ ಪಡೆಯುವ ಮೂಲಕ ಆರ್ಸಿಬಿ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ ಅಗ್ರಸ್ಥಾನ ಗಳಿಸಿದೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.